ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಂತೋಷ್ ಸಂತೋಷ್ ಇದ್ದೀರೇನ್ರಿ ಸರ್? ಓಹೋ, ಇವನು ಹೇಳ್ದಾಗೆ ಲಾಯರ್ನ ಕರ್ಕೊಂಡು ಬಂದಿದ್ದಾನಲ್ಲಪ್ಪ. ಏನ್ರಿ ಲಾಯರ್ನ ಕರ್ಕೊ ಬಂದ್ಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಓಯ್ ಹಾಗೇನಿಲ್ಲ ಸರ್. ಸರ್ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ವೀಣಾ ವೀಣಾ ಅದೇ ಬಂದಿದ್ದಾರೆ. ಕಾಫಿ ರೀ ಅವೆಲ್ಲ ಏನು ಬೇಡ ಇಲ್ಲಿ. ನಾವಿಲ್ಲಿ ಬಂದಿರೋದು ಕಾಫಿ ಕುಡಿತಾ ನಂಟಸ್ತಿಕೆ ಬೆಳೆಸೋದಿಕ್ಕಲ್ಲ. ಮನೆ ಯಾವಾಗ ಖಾಲಿ ಮಾಡ್ತೀರಿ ಹೇಳಿ, ನಾನು ಡೆಮೋಲಿಚ್ ಮಾಡಿ ಮನೆ ಕಟ್ಟಬೇಕು. ಸರ್ ಏನು ಮಾತಾಡ್ತೀರಿ ಸರ್? ಅವತ್ತು ಹೇಳಿದ್ನಲ್ಲ ಸರ್, ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ ಅಂತ. ನಂದೊಂದು ಸೈಟ್ ಇದೆ, ಅದನ್ನು ಕೊಡ್ತೀನಿ, ಅದ್ರ ಮೇಲೂ ದುಡ್ಡು ಕೊಡ್ತೀನಿ ಅಂತ ಅವತ್ತು ಹೇಳಿದ್ನಲ್ಲ ಸರ್. ಇದೆಲ್ಲ ಯಾಕೆ ಸರ್? ರೀ ನಿಮ್ದು ಒಳ್ಳೆ ಕಥೆ ಆಯ್ತಲ್ರಿ, ಇದ್ರಲ್ಲಿ ನಂದೇನು ತಪ್ಪಿದೆ? ನಮ್ಮ ಸೈಟು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನೀವು ಮಾತಾಡ್ತಿರೋ ರೀತಿ ನೋಡಿದ್ರೆ ನಿಮ್ಮ ಸೈಟ್ನ ನಾನು ಕೇಳ್ದಂಗೆ ಮಾತಾಡ್ತಾ ಇದ್ದೀರಲ್ರಿ. ಸರ್ ಹಾಗಲ್ಲ ಸರ್, ನೀವು ತಪ್ಪು ತಿಳ್ಕೊಬೇಡಿ ಸರ್. ರೀ ಆಗೂ ಇಲ್ಲ ಈಗೂ ಇಲ್ಲ ರೀ, ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ನ್ಯಾಯ ರೀತಿಯಿಂದ ಕೇಳ್ತಿದ್ದೀನಿ. ನಮ್ಮ ಸೈಟ್ನ ನಮಗೆ ಬಿಟ್ಕೊಡಿ, ಇಲ್ಲ ಅಂತಂದ್ರೆ ಸೀಲ್ ಮಾಡ್ತಾರೆ. ನೀವೆಲ್ಲ ರೋಡಲ್ಲಿ ನಿಂತ್ಕೋಬೇಕಾಗತ್ತೆ. ಅದೆಲ್ಲ ಆಗೋದು ಬೇಡ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ, ನಿಮಗೂ ಒಳ್ಳೇದು ನನಗೂ ಒಳ್ಳೇದು. ಸರ್ ಊಟ ಮಾಡಿದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಬರೀ ಟೀ ಬಂದು ತಿಳ್ಕೊಂಡು ದುಡ್ಡು ಉಳಿಸಿ ಮನೆ ಕಟ್ಟಿದ್ದೀನಿ ಸರ್. ನೆಲಸಮ ಮಾಡ್ತೀನಿ ಅಂದ್ರೆ ಹೆಂಗೆ ಸರ್? ಪ್ಲೀಸ್ ಸರ್. ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ ರೀ. ಲಾಯರ್ ಸಾಹೇಬ್ರೆ ನೀವಾದ್ರೂ ಹೇಳ್ರಿ. ನೋಡ್ರಿ ಮಿಸ್ಟರ್, ನಮ್ಮ ಕ್ಲೈಂಟ್ ಜಾಗದಲ್ಲಿ ನೀವು ಮನೆ ಕಟ್ಟೋದು ನಿಮ್ಮ ತಪ್ಪು. ಇದ್ರ ಮೇಲೆ ಕೇಸ್ ಹಾಕಿದ್ದಿದ್ರೆ ಇಷ್ಟೇ ನೀವು ಕಮ್ಮಿ ಎಣಿಸ್ಬೇಕಾಗಿತ್ತು. ನಾವು ಕೋರ್ಟ್ ಮೇಲೆ ಹತ್ತೋದು ಬೇಡ ಅಂತ ಇಲ್ಲೇ ಬಗೆಹರ್ಸಕ್ಕೆ ಬಂದಿದ್ದೀವಿ. ನೀವು ಮನೆ ಖಾಲಿ ಮಾಡಿ, ಇಲ್ಲ ಅಂದರೆ ಲೀಗಲಾಗಿ ನೋಟಿಸ್ ಕಳಿಸ್ತೀವಿ, ನೀವು ಕೋರ್ಟಲ್ಲಿ ಬಂದು ಆನ್ಸರ್ ಮಾಡಬೇಕಾಗತ್ತೆ. ಹೇಳಿದ್ ಕೇಳಿಸ್ತೇನ್ರಿ? ಕೇಳಿಸ್ತು ಸರ್. ನೋಡು, ಈ ಫ್ಯಾಮಿಲಿ ಟ್ರೀ ಚೆನ್ನಾಗಿದ್ಯಾ? ನೀನು ಒಳಗಡೆ ಹೋಮ್ವರ್ಕ್ ಮಾಡ್ಕೋತಾ ಇರೋ, ನಾನು ಆಮೇಲೆ ಬಂದಿದ್ದೀನಿ ನೋಡ್ತೀನಿ. ರೀ ಮೊದಲು ಮಗುನ ಒಳಗೆ ಕರ್ಕೊಂಡು ಹೋಗಿ, ಮಕ್ಕಳು ಮುಂದೆ ಇವೆಲ್ಲ ಡಿಸ್ಕಸ್ ಮಾಡೋದು ಬೇಡ. ಕಳಿಸ್ತೀನಿ ಸರ್, ಕಳಿಸಿ. ಓಹ್ ನಡಿಯ. ಏ ಮರಿ ಪಾಪ ಏನು ಯಾರಪ್ಪ ಇದು? ಇದು ನಮ್ಮ ತಾತ ಅಂಕಲ್, ಇವರು ನಮ್ಮ ಅಜ್ಜಿ. ರೀ ಸಂತೋಷ್, ನೀವು ಶ್ರೀನಿವಾಸ್ ಅವ್ರ ಮಗನೇನ್ರಿ? ಹೌದು ಸರ್, ನಾನು ಶ್ರೀನಿವಾಸ್ ಅವ್ರ ಮಗನೇ. ಒಬ್ಬ ಸರಿ. ರೀ ಸಂತೋಷ್, ನೀವು ಮೊದಲೇ ಹೇಳಬಾರ್ದಿತ್ತು. ಎಲ್ರಿ ಇದ್ದಾರೆ ಈಗ ಅವರು? ಅವರು ನಮ್ಮ ಜೊತೆಯಲ್ಲಿ ಅತ್ತೆ ಮಾವ ನಮ್ಮ ಪರಿಚಯದವರಲ್ಲಿ ಒಬ್ಬರು ಮದುವೆ ಅಂತ ಅಲ್ಲಿಗೆ ಹೋಗಿದ್ದಾರೆ. ನೀವು ಶ್ರೀನಿವಾಸ್ ಅವ್ರ ಮಗ ಅಂತ ಗೊತ್ತಿದ್ದರೆ ಇಷ್ಟೆಲ್ಲ ಮಾತೇ ಬರ್ತಿರ್ಲಿಲ್ಲ. ಒಂದು ಕೆಲಸ ಮಾಡಿ, ನೀವು ಅವ್ರನ್ನ ಕರೆಸಿ ಎಲ್ಲ ಅವ್ರ ಮುಂದೆನೇ ಮಾತಾಡೋಣ. ಅಲ್ಲ ಸರ್, ನಮ್ಮ ತಂದೆ ನಿಮ್ಗೆ ಹೇಗೆ ಪರಿಚಯ ಸರ್? ಅವ್ರು ಮಾಡಿರೋ ಸಹಾಯ ಒಂದಲ್ಲ ಎರಡಲ್ಲ, ಸಾಕಷ್ಟು ಸಹಾಯ ಮಾಡಿದ್ದಾರೆ ನನಗೆ. ಲಕ್ಷ್ಮೀ